Hello everyone, welcome to our channel Lovable Lishu Media and ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಬಂದು ಯಾರೆಲ್ಲ ಹೊಸದಾಗಿ ತಾಯಿಯಾಗಿದ್ದೀರಾ ಮತ್ತು ಹೊಸದಾಗಿ ಮಗು ಹುಟ್ಟಿದೆ ಇವ್ರುಗಳಿಗೆ ಯೂಸ್ ಆಗೋ ರೀತಿ ಟಿಪ್ಸ್ಗಳನ್ನ ಕೊಡ್ತಾಯಿದ್ದೀನಿ. ತುಂಬ ಸಣ್ಣ ಟಿಪ್ಗಳು, ಬಟ್ ಅದರಿಂದ ನಿಮಗೆ ಖಂಡಿತ ದೊಡ್ಡ ಬೆನಿಫಿಟ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಹೇಗಪ್ಪ ಅಂದರೆ, ನಮಗೆ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಈಗ ಹಾಸ್ಪಿಟಲಿಂದ ಮನೆಗೆ ಡಿಸ್ಚಾರ್ಜ್ ಆಗಿ ಬಂದಿರ್ತೀವಿ. ಆ ಟೈಮಲ್ಲಿ ನಮ್ಮನ್ನು ನಾವು ಹೇಗೆ ನೋಡ್ಕೋಬೇಕು, ಮಗುನ ಹೇಗೆ ನೋಡ್ಕೋಬೇಕು ಅಂತ ನಮ್ಗೆ ಐಡಿಯಾನೇ ಇರೋದಿಲ್ಲ. ಬಟ್ ದೊಡ್ಡವ್ರು ಇರ್ತಾರೆ, ಅವರು ನೋಡ್ಕೊಳ್ತಾರೆ. ಬೈ ಚಾನ್ಸ್ ಏನಾದ್ರು ಯಾರು ಆ ಥರ ಗೊತ್ತಿರೋ ಅಂಥವ್ರು ಮನೆಯಲ್ಲಿ ದೊಡ್ಡವರಿಲ್ಲ ಅನ್ನೋದಾದರೆ, ಅಥವಾ ದೊಡ್ಡವರಿದ್ದೂ ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದಾಗ ಯಾವ ರೀತಿ ಕೇರ್ ಮಾಡ್ಕೊಳ್ಬೇಕು ಅನ್ನೋದನ್ನು ಸಣ್ಣದಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಆಲ್ಮೋಸ್ಟ್ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಇರುತ್ತೆ ಸಿಚುವೇಶನ್ನು ನಿಮಗೆ ಗೊತ್ತಿರುತ್ತೆ. ಸೊ ನೀವು ಅದನ್ನು ಹ್ಯಾಂಡಲ್ ಮಾಡ್ಕೊಳ್ತೀರಾ. ಬಟ್ ನಮ್ಮ ಹೆಲ್ತ್ ಕಂಡೀಷನ್ನು, ಮಗು ಹೆಲ್ತ್ ಬಗ್ಗೆ ಐಡಿಯಾ ಇರಲ್ಲ ನಮಗೆ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ಹಾಸ್ಪಿಟಲಿಂದ ಮನೆಗೆ ಬಂದ ತಕ್ಷಣ ಮೇಯ್ನಾಗಿ ಮಗುಗೆ ವಾತಾವರಣ, ವೆದರು ಚೇಂಜ್ ಆಗುತ್ತೆ. ಸೊ ಅದು ಆಲ್ರೆಡಿ ಹೊಟ್ಟೆ ಒಳಗಡೆ ಇರುವಾಗ ಮಗುಗೆ ಅಟ್ಮಾಸ್ಫಿಯರೇ ಬೇರೆ ಇರುತ್ತೆ, ಹಾಸ್ಪಿಟಲಲ್ಲಿನೇ ಬೇರೆ ಇರುತ್ತೆ ವಾತಾವರಣ. ಸೊ ನೀವು ಅದನ್ನು ಮಗುನ ಏಕ್ದಮ್ ಮನೆ ಕರ್ಕೊಂಡು ಬಂದ ತಕ್ಷಣ ಮಗುಗೆ ಅಡ್ಜಸ್ಟ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಟೆಂಪ್ರೇಚರು ರೂಮಲ್ಲಿ ಜಾಸ್ತಿ ಇರುತ್ತೆ ಅಥವಾ ತುಂಬ ಕೋಲ್ಡ್ ಇರುತ್ತೆ, ಈ ರೀತಿ ಎರಡಾದ್ರೂ ಕಷ್ಟ. ಸೊ ಹಾಗಾಗಿ ಮೇಯ್ನ್ ಪಾಯಿಂಟ್ ಬಂದು ಮಗುನ ಆದಷ್ಟು ಕಂಫರ್ಟಬಲಾಗಿ ಇರಿಸೋಕ್ಕೆ ಟ್ರೈ ಮಾಡಿ. ತುಂಬ ಸೆಕೆ ಆಗೋ ಥರನೂ ವಾತಾವರಣನ ಇಟ್ಕೊಬಿಡಿ, ಮತ್ತು ತುಂಬ AC ಫ್ಯಾನೆಲ್ಲ ಹಾಕ್ಕೊಂಡು ಕೋಲ್ಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಟೆಂಪ್ರೇಚರ್ ಎಷ್ಟು ಒಂದು 25-27 ಓಕೆ, ಅದಕ್ಕಿಂತ ತೀರಾ ಕೆಳಗಡೆನೂ ಬೇಡ, ತೀರಾ ಜಾಸ್ತಿನೂ ಬೇಡ. ಮಗುಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಹಿಂಸೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಗು ಏನಾದ್ರು ಅಳ್ತಾ ಇದೆ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಲು ಕುಡಿಸಿದ ತಕ್ಷಣ ಸಮಾಧಾನ ಆಗ್ತಾಯಿದೆ ಅಂದರೆ ಓಕೆ, ಏನು ಹಾಲು ಕುಡಿಸಿನೂ ಅದು ಸಮಾಧಾನ ಆಗ್ತಾಯಿಲ್ಲ ಅಂದಾಗ ಸೇಮ್ ಡೈಪರ್ ಎಲ್ಲ ಚೆಕ್ ಮಾಡಿ, ಬಟ್ಟೆ ಕ್ಲೋತ್ ಎಲ್ಲ ಕಂಫರ್ಟಬಲ್ ಆಗಿದೆಯಾ ಚೆಕ್ ಮಾಡಿ. ಅದಾದಮೇಲೂ ಮಗು ಏನಾದ್ರು ತುಂಬ ಕಿರಿಕಿರಿ ಮಾಡ್ತಾಯಿದೆ ಮತ್ತು ತುಂಬ ಅಳ್ತದೆ, ಮುಖ ಬಾಡಿ ಎಲ್ಲ ರೆಡಿಶ್ ಆಗ್ತಾಯಿದೆ ಅಂದರೆ ಅದು ಮೇಯ್ನಾಗಿ ವಾತಾವರಣ ಅಡ್ಜಸ್ಟ್ ಆಗ್ತಿಲ್ಲ ಅಂತಲೇ ಅರ್ಥ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬಂದು ತಾಯಿಗೂ ಅಷ್ಟೇ. ಅವ್ರಿಗೆ ಮನೆಗೆ ಬಂದ ತಕ್ಷಣ ಓಕೆ, ಮನೆಗೆ ಬಂದಾಗ ಖುಷಿ ಇರುತ್ತೆ, ಒಂದು ಕಡೆ ಅಟ್ಯಾಚ್ಮೆಂಟ್, ಹೊಸದಾಗಿ ಮಗು ಆಗಿರುತ್ತೆ, ಮಗು ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕಂತ ಖುಷಿ ಇರುತ್ತೆ, ನಾನೇ ಎಲ್ಲ ನೋಡ್ಕೋಬೇಕು ಅನ್ನೋದು ಇಂಟ್ರೆಸ್ಟ್ ಇರುತ್ತೆ. ಬಟ್ ಅವ್ರಿಗೆ ಅವ್ರ ಹೆಲ್ತ್ ಕೂಡ ಸಪೋರ್ಟ್ ಮಾಡ್ತಾ ಇರಲ್ಲ. ಸೊ ಅದು ಸ್ಟಾರ್ಟಿಂಗ್ ತುಂಬ ಜೋಶ್ ಇರುತ್ತೆ, ಮತ್ತು ತುಂಬ ಪ್ರೀತಿ, ಕೇರ್ ಮಾಡಲಿಕ್ಕೆ ಕಾಳಜಿ ಎಲ್ಲ ಜಾಸ್ತಿ ಇರುತ್ತೆ, ಅದು ಅರ್ಥ ಆಗುತ್ತೆ. ಬಟ್ ಅದು ಏನೇ ನಿಮಗೆ ಪ್ರೀತಿ ಇದ್ರೂ ಹೋಗ್ತಾ ನೀವೇ ಅದನ್ನು ನೋಡ್ಕೊಳ್ಬೇಕು 24/7. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಆದಷ್ಟು ನಿಮಗೂ ರೆಸ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ನ ಮಾಡ್ಕೊಳ್ಳಿ. ನೀವು ಚೆನ್ನಾಗಿ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಿ, ಒಳ್ಳೆ ಊಟ ಮಾಡಿ, ಮಗುಗೆ 2 ಅವರ್ಸ್ಗೊಂದ್ಸರಿ ಹಾಲು ಕೊಡಿ. ಮಗು ಆಲ್ಮೋಸ್ಟು ಎಲ್ಲ ವೆದರ್ ಚೆನ್ನಾಗಿದೆ ಅಂದರೆ, ವಾತಾವರಣ ಚೆನ್ನಾಗಿದೆ, ಮತ್ತು ಏನು ಹೊಟ್ಟೆಲಿ ಪ್ರಾಬ್ಲಮ್ ಇಲ್ಲ, ಬಟ್ಟೆ ಕ್ಲೋತ್ ಎಲ್ಲ ಓಕೆ, ಎಲ್ಲ ಕಂಫರ್ಟಬಲ್ ಆಗಿದೆ ಅಂದರೆ ಮಗು ಆಲ್ಮೋಸ್ಟ್ ಯಾವಾಗಲೂ ಮಲ್ಕೊಂಡಿರುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಆ ವಿಚಾರದಲ್ಲಿ ವರಿ ಮಾಡ್ಕೊಳ್ಳೋಂಥ ಅಗತ್ಯ ಇರಲ್ಲ. ಮೇಯ್ನ್ ಪಾಯಿಂಟ್ ಏನಂದರೆ, ಮಗುಗೆ 2 ಅವರ್ಸ್ಗೊಂದ್ಸರಿ ಕಂಪಲ್ಸರಿ ನೀವು ಹಾಲು ಕೊಡಲೇಬೇಕು. ಯಾವುದೇ ಕಾರಣಕ್ಕೂ ಹಾಲು ಕೊಡೋದನ್ನು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದೇನೆಂದರೆ, ಆ ಮಕ್ಕಳೇನಾದ್ರು ಮಲಗಿಬಿಟ್ಟಿದ್ದಾರೆ, ಅವರು ಹೇಳ್ತಾ ಇಲ್ಲ ಹಾಲು ಕುಡಿಯೋಕ್ಕೆ ಅಂತ ಹೇಳಿದಾಗ ಅವ್ರ ಕಿವಿ ಹಿಂಭಾಗ ಜಸ್ಟ್ ಸ್ವಲ್ಪ ಲೈಟಾಗಿ ರಬ್ ಮಾಡಿ, ಕಿವಿ ಹಿಂಭಾಗ ಮತ್ತು ಕಾಲಲ್ಲಿ ಪಾದ ಬರುತ್ತಲ್ಲ ಕೆಳಗಡೆ ಪೋರ್ಷನ್ನು, ಅಲ್ಲೂ ಕೂಡ ಸ್ವಲ್ಪ ರಬ್ ಮಾಡಿ. ಆವಾಗ ಮಗು ಎಚ್ಚರ ಆಗುತ್ತೆ. ಬೇರೆ ಯಾವ ರೀತಿಯೂ ಮಗುನ ಎಚ್ಚರ ಮಾಡೋಕ್ಕೆ ಹೋಗಬೇಡಿ. ಆ ಥರ ಮಾಡಿದ್ರೆ ಸಾಕು, ಎಚ್ಚರ ಆಗುತ್ತೆ. ಮತ್ತು ಅದು ಎಚ್ಚರ ಆದ ತಕ್ಷಣ ಬಾಯಿ ಹತ್ರ ಹಾಲು ಕುಡಿಯೋಕ್ಕೆ ನಿಪ್ಪಲ್ಲಿ ಇಟ್ಟರೆ ಆಟೋಮೆಟಿಕ್ಕಾಗಿ ಹಾಲು ಕುಡಿಯುತ್ತೆ ಮಗು. ಅದಕ್ಕೆ ಗೊತ್ತಾಗುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಅದು ಕುಡಿಯುತ್ತಾ ಹಾಗೆ ಮಲ್ಕೊಳ್ಳುತ್ತೆ. ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ನೀವು ಮಿನಿಮಮ್ one ಸೈಡು 15 ಮಿನಿಟ್ಸು ಹಾಲು ಕೊಡಿ. ಅದಕ್ಕೆ ಮೀರಿ ಅದು ಕುಡಿಯೋದು ಇಲ್ಲ, ಅದಕ್ಕಿಂತ ಕಡಿಮೆನೂ ನೀವು ಅವಾಯ್ಡ್ ಮಾಡೋಕ್ಕೆ ಹೋಗ್ಬಿಡಿ. one ಸೈಡು 15 ಮಿನಿಟ್ಸು ಹಾಲು ಕೊಡಿ. ಆ ಮಗುಗೆ ಸಾಕಾಗುತ್ತೆ, ಅದು ಎಷ್ಟು ಬೇಕು ಅಷ್ಟು ತೊಗೊಳುತ್ತೆ. ಬಟ್ ಕಂಪಲ್ಸರಿ 2 ಅವರ್ಸ್ಗೊಂದ್ಸರಿ ಹಾಲು ಕೊಡಿ ಮತ್ತು ಮಲಗಿಸಿ. ಆ ಟೈಮಲ್ಲಿ ನೀವು ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಹೌದು, ಕೆಲವೊಂದು ಇವಾಗ ಅದೇ ಈಗ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಅದು ಯಾವ ರೀತಿ ಅಂದರೆ, ಎಲ್ಲರೂ ಹೇಳ್ತಾರೆ ಮಗು ಮಲ್ಕೊಂಡಿರುವಾಗ ನೀನು ರೆಸ್ಟ್ ಮಾಡಿಬಿಡು, ನಿನ್ಗೆ ಆಮೇಲೆ ಟೈಮ್ ಸಿಗಲ್ಲ, ಈ ರೀತಿ ಎಲ್ಲ ಹೇಳ್ತಾರೆ. ಅದೂ ನಿಜ. ಅದೇ ರೀತಿ ಮಗು ಮಲ್ಕೊಂಡಿರುವಾಗ ನಾವು ಬೇರೆ ಕೆಲಸ ಮಾಡ್ಕೊಬಿಡೋಣ, ಏನಾದರೂ ಇಂಪಾರ್ಟೆಂಟ್ ಇರೋವಂಥದ್ದನ್ನ ಮಾಡ್ಕೊಳ್ಳೋಣ ಅನ್ನೋದು
ತಾಯಂದಿರಿಗೆ ಹೊಸದಾಗಿ ತಾಯಂದಿರಾಗಿರೋರಿಗೆ ಅದು ಬಂದೇ ಬರುತ್ತೆ ಮೈಂಡಲ್ಲಿ. ಮನೆಗೆ ಬಂದಿರ್ತೀರ, ನೀವು ಪ್ರೆಗ್ನೆಂಟ್ ಇರುವಾಗ ಬೇರೆ ಟೈಮಲ್ಲಿ ಟೈಮ್ ಸಿಕ್ಕಿರಲ್ಲ, ಇವಾಗ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊಳಕ್ಕೆ ಹೋಗ್ತೀರಾ. ನಾನು ಅದೇ ರೀತಿ ಮಾಡ್ತಾಯಿದ್ದೆ. ಬಟ್ ಏನು ಹೇಳ್ತೀನಿ ಅಂದರೆ, ಸ್ಟಾರ್ಟಿಂಗ್ ಡೇಸಲ್ಲಿ ಸ್ಟಾರ್ಟಿಂಗ್ ಒಂದು 2 ಮಂತ್ಸ್ 3 ಮಂತ್ಸು ನಮಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕು. ಇಲ್ಲ ಅಂದರೆ ಅದರಿಂದ ನಾವು ಫಿಸಿಕಲಿ ಮುಂದೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಆ ಮೂಮೆಂಟಲ್ಲಿ ನಮಗೆ ಇರೋ ಕೆಲಸಗಳೇ ದೊಡ್ಡದು ಅಂತ ಅನಿಸುತ್ತೆ. ಮಗು ಮಲ್ಕೊಂಡ ತಕ್ಷಣ ಕೆಲಸ ಮಾಡ್ಕೊಳ್ಳೇಬೇಕು ಅಂತಲೇ ಅನಿಸೋದು. ಬಟ್ ಆದಷ್ಟು ಅವಾಯ್ಡ್ ಮಾಡಿ, ನಿಮಗೆ ನೀವು ರೆಸ್ಟ್ ಮಾಡಿ. ನಿಮಗೆ ನಿದ್ರೆ ಬಂದರೆ ನಿದ್ರೆ ಮಾಡಿ, ನಿದ್ರೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ರೆಸ್ಟ್ ಮಾಡಲೇಬೇಕು. ರೆಸ್ಟ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಫುಡ್ಡು ಊಟ ಮಾಡಿ, ಚೆನ್ನಾಗಿ ನಿಮ್ಗೆ ಏನು ಬೇಕು ಅದನ್ನು ಊಟ ಮಾಡಿ. ಇನ್ನೊಂದು ನಾನು ಮೈನ್ ಪಾಯಿಂಟ್ ಇಲ್ಲೇ ಕನ್ಫರ್ಮ್ ಮಾಡಿಬಿಡ್ತೀನಿ. ನೀವು ನಿಮ್ಮ ಹೆಲ್ತು ಈ ಟೈಮಲ್ಲಿ ತುಂಬ ಸೂಕ್ಷ್ಮ ಇರುತ್ತೆ. ಸೊ ಹಾಗಾಗಿ ಈ ಕೋಲ್ಡ್ ಆಗೋವಂಥದ್ದು ಅಥವಾ ತುಂಬ ಹೀಟ್ ಆಗುವಂಥದ್ದು ಈ ಪದಾರ್ಥಗಳು ಯಾವುದನ್ನು ತೊಗೋಬೇಡಿ. ನಾರ್ಮಲ್ ಫುಡ್ಡು ಏನೇನು ತಿನ್ಬೋದು ಅದನ್ನು ತಿನ್ನಿ. ನೀವು ಹಾಸ್ಪಿಟಲಲ್ಲಿ ಬರುವಾಗಲೇ ಡಾಕ್ಟ್ರು ಡಿಸ್ಚಾರ್ಜ್ ಮಾಡುವಾಗಲೇ ಹೇಳಿರ್ತಾರೆ ಏನೇನು ಊಟ ಮಾಡಬೇಕು ಅಂತೆಲ್ಲ ಹೇಳಿ. ಬಟ್ ಮನೆಯಲ್ಲಿ ಹೇಳ್ತಾರೆ ಇದನ್ನು ಮಾಡಬೇಡಿ ಅದನ್ನು ಮಾಡಬೇಡಿ ಅಂತ. ನೋಡಿ ಒಂದ್ಸರಿ ಗೂಗಲಲ್ಲೂ ಚೆಕ್ ಮಾಡಿ. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಥರನೂ ಸಿಗ್ಬಿಡುತ್ತೆ ನಿಮಗೆ. ಅಥವಾ ತುಂಬ ಕೋಲ್ಡ್ ಆಗುವಂಥ ಐಟಮು ಮತ್ತು ತುಂಬ ಹೀಟ್ ಆಗುವಂಥ ಐಟಮ್ ಬಿಟ್ಟು ನೀವು ನಾರ್ಮಲ್ ಫುಡ್ಡೆಲ್ಲ ನೀವು ಕನ್ಸ್ಯೂಮ್ ಮಾಡ್ಬೋದು. ಮತ್ತು ಸಿಸೇರಿಯನ್ ಆಗಿದ್ದರೆ ತುಂಬ ಗಟ್ಟಿ ಪದಾರ್ಥವನ್ನು ತಿನ್ನಕ್ಕೆ ಹೋಗಬೇಡಿ. ಅದು ನಿಮಗೆ ಏನು ಮೋಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ನೀರು ಕೊಡಲ್ಲ. ಸಾಮಾನ್ಯ ನೀರು ಕೊಟ್ಟರೆ ದಪ್ಪ ಹಾಕಿಬಿಡ್ತಾರೆ, ಅದು ನೀರು ಸೇರಿಕೊಳ್ಳುತ್ತೆ ಮೈಗೆ ಅಂತೆಲ್ಲ ಹೇಳ್ತಾರೆ. ಇಲ್ಲ, ಅದು ಸುಳ್ಳು. ಅಂದರೆ ಕೋಲ್ಡೆಲ್ಲ ನೀರು, ತಣ್ಣೀರು ಆ ಥರ ಎಲ್ಲ ಕುಡಿಯೋಕೆ ಹೋಗ್ಬಿಡಿ. ಬಿಸಿನೀರು ಕುಡೀರಿ. ನೀವು ಎಷ್ಟು ನೀರು ಚೆನ್ನಾಗಿ ಕುಡಿತೀರ ಅಷ್ಟು ನಿಮಗೆ ಹಾಲು ಉತ್ಪತ್ತಿ ಚೆನ್ನಾಗಾಗುತ್ತೆ. ಮತ್ತು ನೀವು ಮೈಂಡ್ನ ಎಷ್ಟು ಫ್ರೀಯಾಗಿ ಇಟ್ಕೊಂಡಿರ್ತೀರ ಹಾಲು ಅಷ್ಟೇ ಪ್ರಮಾಣದಲ್ಲಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಊಟ ತಿಂಡಿನಲ್ಲಿ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ನೀರು ಸಹ ಚೆನ್ನಾಗಿ ಕುಡೀರಿ. ಮತ್ತು ತುಂಬ ಚೆನ್ನಾಗಿ ಕಾಫಿ ಕುಡಿಬೇಕು, ಕಾಫಿ ಕುಡಿಲೇಬೇಕು ಕಂಪಲ್ಸರಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಖಂಡಿತ ಸುಳ್ಳು ಅಂತ ಹೇಳ್ಬೋದು. ಏನಕ್ಕಂದರೆ ಅದನ್ನು ಕುಡಿತಾ ಏನಾಗುತ್ತೆ, ನಮಗೆ ಬಾಡಿಯಲ್ಲಿ ತುಂಬ ಹೀಟ್ ಜಾಸ್ತಿ ಆಗುತ್ತೆ ಮತ್ತು ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ನಮಗೆ ಆಲ್ರೆಡಿ ಆ ಟೈಮಲ್ಲಿ ತುಂಬ ಬ್ಲೀಡಿಂಗ್ ಆಗೋ ಚಾನ್ಸಸ್ಸು. ಅಂಥ ಟೈಮಲ್ಲಿ ನೀವು ಇನ್ನೂ ಅದಕ್ಕೂ ಮೀರಿ ತುಂಬ ಕಾಫಿ ಕುಡಿತಾ ಇದ್ದೀರಾ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಅದರಿಂದ ಇನ್ನೂ ಬ್ಲೀಡಿಂಗ್ ಜಾಸ್ತಿ ಆಗಿ ನೀವು ವೀಕ್ ಆಗ್ತಾ ಹೋಗ್ತೀರಾ. ಕಾಫಿ ಕುಡಿಬೇಕು ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಕಾಫಿ ಹೀಟ್ ಆ ಕಾರಣ ನಿಮಗೆ ಈ ಟೈಮಲ್ಲಿ ನಮಗೆ ಬಾಡಿ ಕೋಲ್ಡ್ ಆಗಿಬಿಡುತ್ತೆ. ಸೊ ಕಾಫಿ ಕುಡಿದ್ರೆ ಅದು ಅವಾಯ್ಡ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಆ ಟೈಮಲ್ಲಿ ಕಾಫಿ ಕೊಡೋದು. ಬಟ್ ಅದನ್ನು ಕಾಫಿ ಕುಡಿಲೇಬೇಕು ಅಂತ ಹೇಳಿ ಫೋರ್ಸ್ ಮಾಡಿ ತುಂಬ ಕಾಫಿ ಕುಡಿಸ್ತಾರೆ. ಕಾಫಿ ಕುಡಿಯೋದ್ರಿಂದ ಹಾಲು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ, ಅದು ಸುಳ್ಳು. ಕಾಫಿ ಕುಡೀರಿ, 1 ಟೈಮ್ ಕುಡೀರಿ, 2 ಟೈಮ್ ಕುಡೀರಿ, ಅದು ತುಂಬ ಕನ್ಸ್ಯೂಮ್ ಮಾಡಬೇಡಿ. ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ಳಿ ನಿಮಗೆ ಬೇಕು ಅಂದರೆ. ಇಲ್ಲ ಅಂದ್ರೂ ನೀವೇನೂ ಕುಡಿದಿದ್ರೂ ನಡೆಯುತ್ತೆ ಆ ಟೈಮಲ್ಲಿ. ನೀರೊಂದು ಮಾತ್ರ ಚೆನ್ನಾಗಿ ಕುಡೀರಿ. ಮಗುಗೂ ಅಷ್ಟೇ. ಮಗು ಆರಾಮಾಗಿ ಮಲ್ಕೊಳ್ತಾ ಇದೆಯಾ, ಅಳ್ತಾ ಇದ್ದಾನ ಏನು ಅದನ್ನು ಅಬ್ಸರ್ವ್ ಮಾಡಿ. ಅವನೇನು ಇಲ್ಲ ಆರಾಮಾಗಿ ಮಲ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 2 ಅವರ್ಸ್ಗೊಂದ್ಸರಿ ಹಾಲು ಕುಡಿ, ನೀವು ರೆಸ್ಟ್ ಮಾಡಿ. ಸ್ಟಾರ್ಟಿಂಗ್ ಒಂದು 20 ಡೇಸು, ಒಂದು 1 ಮಂತು ಇದನ್ನೇ ಫಾಲೋ ಅಪ್ ಮಾಡ್ಕೊಂಡು ಹೋಗಿ. ಇದು ಬಿಟ್ಟು ಬೇರೆ ಏನೂ ಬೇಡ ನಿಮಗೆ. ಇಬ್ರಿಗೂ ರೆಸ್ಟೇ ಬೇಕಾಗಿರೋದು ಇಂಪಾರ್ಟೆಂಟಾಗಿ. ಈ ರೆಸ್ಟ್ ಮಾಡ್ಕೊಳ್ತಾ ಹೋದರೆ ಆಮೇಲೆ ನಿಮಗೆ ಐಡಿಯಾ ಬರುತ್ತೆ ಮುಂದೆ ಹೇಗೆಲ್ಲ ನಾವು ಮಗು ನೋಡ್ಕೋಬೇಕು, ನಮ್ಮ ನೋಡ್ಕೋಬೇಕು ಅಂಥೇಳಿ. ಸೊ ಸ್ಟಾರ್ಟಿಂಗ್ ಡೇಸೇ ನಾವು ಮಗುನ ಮಲ್ಕೊಳ್ಳೋ ತಕ್ಷಣ ಕೆಲಸ ಮಾಡ್ಕೊಳ್ತಾ ಹೋದರೆ ತಾಯಿಯಂದರಿಗೆ ಮುಂದಕ್ಕೆ ಹೆಲ್ತ್ ಪ್ರಾಬ್ಲಮ್ ಖಂಡಿತ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಹೆಲ್ತು ಕೂಡ ತುಂಬ ಇಂಪಾರ್ಟೆಂಟ್, ಮಗು ಕೂಡ ಇಂಪಾರ್ಟೆಂಟು. ಸೊ ಮನೇಲಿ ಮಗು ನೋಡ್ಕೊಳ್ಳೋಕೆ ಜನ ಇದ್ದಾರೆ ಅಂದರೆ ಆರಾಮಾಗಿ ಹಾಲು ಕುಡಿಸಿ ಮಗುನ ಮಲಗಿಸಿ ಮಗುನ ನೋಡ್ತಾಯಿರಿ, ವಾಚ್ ಮಾಡ್ತಾರೆ ಅಂತೇಳಿ ಪಕ್ಕದಲ್ಲಿ ನೀವೇ ಮಲ್ಕೊಳ್ಳಿ. ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಮಗುನ ಒಂದು 5 ಮಂತ್ಸು ನಿಮ್ಮ ಪಕ್ಕನೇ ಮಲಗಿಸ್ಕೊಳ್ಳಿ. ಆವಾಗ ತಾಯಿಗೆ ಮಗುಗೆ ಅಟ್ಯಾಚ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಮುಂದೆ ಹೋಗ್ತಾ ಅದನ್ನು ಲಾಲಿಗೆ ಹಾಕೋದು, ದೂರ ಎಲ್ಲೋ ಮಲಗಿಸೋದು ಅದೆಲ್ಲ ಮಾಡಬೇಡಿ. ಮತ್ತು ಕಂಪಲ್ಸರಿ ಲಾಸ್ಟಾಗಿ ಒಂದು ತಿಂಗ್ ಹೇಳ್ತಾ ಇದ್ದೀನಿ, ಮೇಯ್ನು ಮಗುಗೆ ಪ್ರತಿ ಸರಿನೂ ಹಾಲು ಕುಡಿಸಾದ ಮೇಲಿಂದ ಮಗುಗೆ ಬೆನ್ನ ಮೇಲೆ ರಬ್ ಮಾಡಿ ಬರ್ಸ್ಬೇಕು. ಇಲ್ಲ ಅಂತಂದರೆ ಮಗುಗೇನಾಗುತ್ತೆ, ಗ್ಯಾಸ್ ಪ್ರಾಬ್ಲಮ್, ಕೋಲಿಕ್ ಪ್ರಾಬ್ಲಮ್ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ನೀವು ಮಗುಗೆ ಬರ್ಸಿದ್ರೂ ಗ್ಯಾಸ್ ಪ್ರಾಬ್ಲಮ್ ಇರುತ್ತೆ ಮಕ್ಕಳಲ್ಲಿ, ಬಟ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸೊ ಕಂಪಲ್ಸರಿ ಮಗುಗೆ ಬರ್ಸ್ಬಿಟ್ಟೆ ಮಲಗಿಸ್ಬೇಕು ನೀವು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಯಾರೆಲ್ಲ ನೋಡಿದ್ದೀರಾ ತುಂಬ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಏನಾದ್ರು ನಿಮಗೆ ಹೇಳೋವಂಥದ್ದು ಏನಾರು ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ. ಬಾಯ್ ಎಲ್ರಿಗೂ.